ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬೈಲಹೊಂಗಲ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಇತಿಹಾಸ ಹೊಂದಿರುವ ಶ್ರೀ ಜೋಡು ಬಸವೇಶ್ವರ ಜಾತ್ರೆಯು 5 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಮೊದಲನೆಯ ದಿನ ಕರ್ತುಗದ್ದುಗೆಗೆ ಮಹಾರುದ್ರಾಭಿಷೇಕ ಹಾಗೂ ನೈವೇದ್ಯ ನೆರವೇರಿತು. ಗ್ರಾಮ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಶನಿವಾರದಂದು ಮಹಾರಥೋತ್ಸವ ನೆರವೇರಿತು. ಶ್ರೀ ಬಸವ ಜಯಂತಿಯ ನಿಮಿತ್ತ ಗ್ರಾಮದಲ್ಲಿ ಬಸವಣ್ಣನ ಮೆರವಣಿಗೆ ಹಾಗೂ ಕಳಸ ಇಳಿಸುವುದರೊಂದಿಗೆ ಜಾತ್ರೆ ಸಂಪನ್ನಗೊಂಡಿತು. ಜಾತ್ರೆಯ ಸಂಪೂರ್ಣ ವಿವರವನ್ನು ಶ್ರೀ ಸಿದ್ದಲಿಂಗಯ್ಯ ಸ್ವಾಮೀಜಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಮಲ್ಲಿಕಾರ್ಜುನ ತುಬಾಕಿ, ಚನ್ನಬಸಯ್ಯ ಮಠಪತಿ, ಶಂಕರಗೌಡ ಪಾಟೀಲ್, ಮಾಂತೇಶ್ ಪರಗನವರ್, ಶಿವರಾಯಪ್ಪ ಬಾಳಿಕಟ್ಟಿ, ನಿಂಗಪ್ಪ ತುಬಾಕಿ, ಬಸವರಾಜ್ ರಾಚನ್ನವರ್, ಚನ್ನಬಸಪ್ಪ ದಳವಾಯಿ, ಚಂದ್ರಪ್ಪ ರೊಟ್ಟಿ, ಚನ್ನಬಸಪ್ಪ ತುಬಾಕಿ, ಲಕ್ಷ್ಮಣ ಹಿತಾರಗೌಡರ ವಾಲ್ಮೀಕ ಬ್ರಿಗೇಡ ಸಂಘಟನೆಯ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಸಮಸ್ತ ನಾಡಿನ ಜನತೆಗೆ ಬಸವೇಶ್ವರ ಹಾಗೂ ಶಿವಾಜಿ ಮಹಾರಾಜರ ಜಯಂತಿ ಶುಭಾಶಯಗಳನ್ನು ಹೇಳ್ತಾ, ಅಕ್ಷಯ ತೃತೀಯ ಅಮಾವಾಸ್ಯೆಯದಿಂದ ಶ್ರೀ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸುಕ್ಷೇತ್ರ ಸುತಗಟ್ಟಿ ಗ್ರಾಮದ ಜೋಡಬಸವೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಗುರುವಾರದಿಂದ ಶುಕ್ರವಾರ ಮತ್ತು ಶನಿವಾರ, ರವಿವಾರ ಮತ್ತು ಸೋಮವಾರ ದಿವಸ ಬಸವ ಜಯಂತಿ ಪ್ರಯುಕ್ತವಾಗಿ ಗುರುವಾರ ದಿವಸ ಶ್ರೀ ಜೋಡಬಸವೇಶ್ವರ ರಥೋತ್ಸವದ ಕಳಸಾರೋಹಣ ಹಾಗೆ ದೈವದ ಮಹಾಪ್ರಸಾದವನ್ನು ಇಟ್ಕೊಂಡಿದ್ದು, ಶುಕ್ರವಾರ ದಿವಸ ಸುಮಂಗಲಿಯರ ಸಮೇತರವಾಗಿ ವಾದ್ಯ ಮೇಳದೊಂದಿಗೆ ಗ್ರಾಮ ದೇವತೆಯ ಉಡಿ ತುಂಬು ಕಾರ್ಯಕ್ರಮ ಹಾಗೆ ಸುಮಂಗಲಿಯರಿಗೆ ಉಡಿ ತುಂಬು ಕಾರ್ಯಕ್ರಮ. ತದನಂತರದಲ್ಲಿ ಶನಿವಾರ ದಿವಸ ಬೆಳಗ್ಗೆ ಶ್ರೀ ಜೋಡಬಸವೇಶ್ವರ ಹಾಗೂ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವರಿಗೆ ರುದ್ರಾಭಿಷೇಕ, ಮಹಾಮಂಗಲಾರತಿ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ. ತದನಂತರದಲ್ಲಿ ಸಾಯಂಕಾಲ 4 ಗಂಟೆಗೆ ಶ್ರೀ ಜೋಡಬಸವೇಶ್ವರ ರಥೋತ್ಸವಕ್ಕೆ ಹಲವಾರು ಯುವಕರಿಂದ ಹೂಗಳ ಕುಚ್ಚ ಮತ್ತು ಹಾಗೆ ಹಾರದಿಂದ ಅಲಂಕರಿಸಿ ಅದ್ಭುತವಾಗಿರ್ತಕ್ಕಂಥ ರಥೋತ್ಸವವನ್ನು ನಾವೆಲ್ಲರೂ ಕೂಡ ಆ ಸಾನ್ನಿಧ್ಯದಲ್ಲಿ ಜೋಡಬಸವೇಶ್ವರ ಸಾನ್ನಿಧ್ಯದಲ್ಲಿ ರಥೋತ್ಸವವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಜಯಂತಿ. ನಾಳೆಯ ದಿವಸ ನಾಡು ಕಂಡಾಗೆ ಕಾಯಕ ಯೋಗಿ ಕೈಲಾಸ ಕಂಡಿರ್ತಕ್ಕಂಥ ಧರ್ಮದ ಗುರುಗಳಾಗಿರ್ತಕ್ಕಂಥ ಬಸವೇಶ್ವರ ಜಯಂತಿ ಹಾಗೂ ನಂದಿ ಜಯಂತಿ ಇರೋದರಿಂದ ಎಲ್ಲ ಭಕ್ತರು ಆ ಜಯಂತಿಯಲ್ಲಿ ಪಾಲ್ಗೊಂಡು ಜೋಡಬಸವೇಶ್ವರ ಹಾಗೂ ನಂದಿ ಜಯಂತಿಯನ್ನು ಮಾಡಬೇಕಾಗಿ ವಿನಂತಿ. ನಮ್ಮ ವೀರಶೈವ ಧರ್ಮದ ಆಚಾರ ಪರಂಪರೆಯ ಪ್ರಕಾರವಾಗಿ ಸುತಗಟ್ಟಿ ಗ್ರಾಮದ ಹಾಗೂ ಹಣಮನಟ್ಟಿ ಗ್ರಾಮದ ವಿಶೇಷ ಏನಪ್ಪ ಅಂತಂದರೆ ಜೋಡನಂದಿ ಇರ್ತಕ್ಕಂಥದ್ದು. ಜೋಡನಂದಿ ಯಾವಪ್ಪ ಅಂತಂದರೆ ಕೆಳದಿ ರಾಜಗುರು ಆಸ್ಥಾನದಿಂದ ಒಬ್ಬ ಆಸ್ಥಾನದ ದೊರೆ ಬಂದಿರತಕ್ಕಂಥ ಅವನಿಗೆ ಸಂತಾನ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಒಂದೇ ನಂದಿ ಇರೋದರಿಂದ ನನಗೆ ಸಂತಾನ ಫಲ ಆದರೆ ನಿನಗೆ ಜೋಡ ನಂದಿಯನ್ನು ಪ್ರತಿಷ್ಠಾಪನೆ ಮಾಡ್ತೇನೆ ಅನ್ನುವ ಒಂದು ವಿಶೇಷವಾಗಿರ್ತಕ್ಕಂಥ ಹರಕೆಯನ್ನು ಇಟ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಅವನಿಗೆ ರಾಜ್ಯದೊಳಗೆ ಹಲವಾರು ದೇವಸ್ಥಾನ ಅಡ್ಡಾಡಿದ್ರು ಕೂಡ ಸಂತಾನ ಫಲ ಹೀನ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೋಡಬಸವೇಶ್ವರ ಅವರಿಗೆ ಸಂತಾನ ಕೊಟ್ಟಿರೋದ್ರಿಂದ ಕೆಳದಿ ರಾಜಗುರುಗಳಾಗಿರ್ತಕ್ಕಂಥವರು
ಕೆಳದಿಯ ಸಂಸ್ಥಾನದಿಂದ ಬಂದು ಈ ಜೋಡಬಸವೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಹಲವಾರು ನಿದರ್ಶನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರಣ ಇಷ್ಟೇ ಏನಪ್ಪ ಅಂತಂದರೆ, ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಈ ನಾಡಿನೊಳಗೆ ಒಂದೇ ದೇವರನ್ನ, ಒಂದೇ ನಂದಿಯನ್ನು ಕಾಣ್ತಕ್ಕಂಥವ್ರಾಗಿರ್ತೀವಿ. ಆದ್ರೆ ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ ಸುತ್ತಗಟ್ಟಿ ಗ್ರಾಮದಲ್ಲಿ ಜೋಡ ನಂದಿಯನ್ನು ಕಾಣ್ತಕ್ಕಂಥದ್ದು. ಇದು ಏನು ಸಂಕೇತಪ್ಪ ಅಂದ್ರೆ, ರೈತ ಜೋಡ ಎತ್ತನ್ನು ಹೊಡೆದು ತನ್ನ ಭೂಮಿಯನ್ನು ಬಿತ್ತತಕ್ಕಂಥವನಾಗಿರ್ತಾನ. ಆ ಕಾರಣದಲ್ಲಿ ನಾವು ಜೋಡ ನಂದಿಯನ್ನು ಇಟ್ಟು ಪೂಜೆ ಆರಾಧನೆ ಮಾಡಿ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಆ ದೇವರನ್ನ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಅದೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥದ್ದಾಗಿರ್ತೀವಿ. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಜಯಂತಿಯ ಅಮಾವಾಸ್ಯೆದಂದು ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಹೋಮ ಹವನಾದಿಗಳನ್ನು ಹಾಗೂ ರುದ್ರಾಭಿಷೇಕವನ್ನು ಮಾಡಿ ಆ ದೇವರಿಗೆ ಅರಕೆ ಮಾಡಿಕೊಂಡಾಗ ವರ್ಣನ ಅರ್ಪಟ ಒಳ್ಳೆಯದಾಗಿ ಈ ದಗೆ ಕಮ್ಮಿಯಾಗಿ ಈ ನಾಡಿಗ ರೈತನ ಭಾಳ ಹಸನಾಗಲಿ ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಆ ದೇವರು ನಮಗೆ ನಿನ್ನೆ ಮಳೆಯನ್ನು ಕೊಟ್ಟು ಆ ತೇರನ್ನು ಎಳೆದಿರ್ತಕ್ಕಂಥದ್ದು.